ಹಾಯ್ ಫ್ರೆಂಡ್ಸ್, ಈ ಕತೆ ಒಂದು ವಿಚಿತ್ರ ಪ್ರೀತಿ ಮತ್ತು ರಹಸ್ಯದ ಬಗ್ಗೆ. ಒಬ್ಬ ಹುಡುಗನ ಜೀವನದಲ್ಲಿ ನಡೆದ ಘಟನೆ ಇದು. ಫ್ರೆಂಡ್ಸ್, ಇದೇ ರೀತಿ ಸ್ಟೋರಿ ಇಷ್ಟ ಆದ್ರೆ ನಮ್ಮ ಪ್ರಯತ್ನಕ್ಕೆ ಚಿಕ್ಕ ಗಿಫ್ಟ್ ಕೊಡೋದಾದ್ರೆ ಈ ಚಾನೆಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಆಗಿ, ಹಾಗೆ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋಗಳು ನಿಮಗೆ ಬೇಗ ಬರುತ್ತೆ ಫ್ರೆಂಡ್ಸ್. ಅವನಿಗೆ ಪ್ರತಿ ರಾತ್ರಿ ಸರಿಯಾಗಿ 12 ಗಂಟೆಗೆ ಒಂದು ಕರೆ ಬರುತ್ತಿತ್ತು. ಆದ್ರೆ ಆ ಕರೆ ಮಾಡುವ ಹುಡುಗಿ ಯಾರು ಅನ್ನೋದು ಅವನಿಗೆ ಗೊತ್ತಿರಲಿಲ್ಲ. ಮತ್ತು ಸತ್ಯ ಗೊತ್ತಾದಾಗ ಅವನು ಸಂಪೂರ್ಣವಾಗಿ ಶಾಕ್ ಆಯಿತು. ರವಿ ಅನ್ನೋ ಹುಡುಗ ಕೆಲಸದ ನಿಮಿತ್ತ ಒಂದು ಹೊಸ ನಗರಕ್ಕೆ ಹೋಗ್ತಾನೆ. ಅವನು ಒಂದು ಹಳೆಯ ಮನೆಯನ್ನ ರೆಂಟ್ಗೆ ತೆಗೆದುಕೊಳ್ತಾನೆ. ಆ ಮನೆ ಸ್ವಲ್ಪ ನಿಶ್ಶಬ್ದ ಮತ್ತು ವಿಚಿತ್ರ ಆಗಿತ್ತು. ಪಕ್ಕದ ಮನೆ ಜನರು ಅವನ ಜೊತೆ ಹೆಚ್ಚು ಮಾತಾಡ್ತಿರ್ಲಿಲ್ಲ. ಮೊದಲ ರಾತ್ರಿ ರವಿ ಊಟ ಮಾಡಿ ಮಲಗೋಕೆ ಹೋಗ್ತಾನೆ. ಸರಿಯಾಗಿ ರಾತ್ರಿ 12 ಗಂಟೆ ಅವನ ಫೋನ್ ಅಚಾನಕ್ ರಿಂಗ್ ಆಗುತ್ತದೆ. ರವಿ ಆಶ್ಚರ್ಯದಿಂದ ಕಾಲ್ ರಿಸೀವ್ ಮಾಡ್ತಾನೆ. ಅಲ್ಲಿ ಒಂದು ಮೃದುವಾದ ಹೆಣ್ಣು ವಾಯ್ಸ್. ಹಲೋ, ನೀನು ಹೊಸದಾಗಿ ಈ ಮನೆಗೆ ಬಂದಿದ್ಯಾ? ರವಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾನೆ. ಹೌದು, ಆದ್ರೆ ನಿಮಗೆ ಹೇಗೆ ಗೊತ್ತು ಅಂತ ಕೇಳ್ತಾನೆ. ಅವಳು ಸ್ವಲ್ಪ ನಗುತ್ತಾ ಹೇಳ್ತಾಳೆ, ನಾನು ನಿನ್ನ ಹತ್ತಿರದಲ್ಲೇ ಇದ್ದೀನಿ. ರವಿ ಕೇಳ್ತಾನೆ, ನೀನು ಯಾರು? ಆದ್ರೆ ಅವಳು ಹೇಳ್ತಾಳೆ, ಈಗ ಹೇಳೋದಕ್ಕೆ ಆಗಲ್ಲ, ನಂತರ ಹೇಳ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ರವಿ ತುಂಬಾ ವಿಚಿತ್ರವಾಗಿ ಫೀಲ್ ಆಗ್ತಾನೆ. ಆ ರಾತ್ರಿ ಅವನಿಗೆ ಸರಿಯಾಗಿ ನಿದ್ರೆ ಬರೋದಿಲ್ಲ. ಮುಂದಿನ ದಿನವೂ ಸರಿಯಾಗಿ 12 ಗಂಟೆಗೆ ಮತ್ತೆ ಕಾಲ್ ಬರುತ್ತದೆ. ಈ ಬಾರಿ ರವಿ ಈಗರ್ಲಿ ಕಾಲ್ ರಿಸೀವ್ ಮಾಡ್ತಾನೆ. ಅವಳು ಮತ್ತೆ ಮಾತಾಡಲು ಶುರು ಮಾಡ್ತಾಳೆ. ಅವಳು ರವಿಯ ಜೀವನ, ಕೆಲಸ, ಅವನ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾಳೆ. ಆದ್ರೆ ರವಿ ಕೇಳಿದ ಪ್ರಶ್ನೆಗಳಿಗೆ ಮಾತ್ರ ಅವಳು ಉತ್ತರ ಕೊಡ್ತಿರ್ಲಿಲ್ಲ. ಹೀಗೆ ಪ್ರತಿ ರಾತ್ರಿ ಅವರಿಬ್ಬರು ಮಾತಾಡಲು ಶುರು ಮಾಡ್ತಾರೆ. ಸ್ವಲ್ಪ ದಿನಗಳಲ್ಲಿ ರವಿಗೆ ಅವಳ ವಾಯ್ಸ್ ಮೇಲೆ ಒಂದು ಅಪರೂಪದ ಪ್ರೀತಿ ಬರುತ್ತದೆ. ಒಂದು ದಿನ ರವಿ ಕೇಳ್ತಾನೆ, ನಾವು ಇಷ್ಟು ದಿನ ಮಾತಾಡ್ತಿದ್ದೀವಿ, ಆದ್ರೆ ನಿನ್ನನ್ನು ಒಂದು ಸಲ ನೋಡ್ಬೇಕು. ಅವಳು ಸ್ವಲ್ಪ ಸಮಯ ಮೌನವಾಗ್ತಾಳೆ. ನಂತರ ನಿಧಾನವಾಗಿ ಹೇಳ್ತಾಳೆ, ಸರಿ, ನಾಳೆ ರಾತ್ರಿ 12 ಗಂಟೆಗೆ ಟೆರೆಸ್ಗೆ ಬಾ, ನಾನು ಬರ್ತೀನಿ. ರವಿ ತುಂಬಾ ಎಕ್ಸೈಟೆಡ್ ಆಗ್ತಾನೆ. ಮುಂದಿನ ರಾತ್ರಿ ರವಿ ಟೆರೆಸ್ಗೆ ಹೋಗ್ತಾನೆ. ಅಲ್ಲಿ ಗಾಳಿ ಮಾತ್ರ ಬೀಸುತ್ತಿತ್ತು, ಆದ್ರೆ ಯಾರೂ ಇರ್ಲಿಲ್ಲ. ರವಿ ಎಲ್ಲೆಲ್ಲೂ ಹುಡುಕ್ತಾನೆ. ಆ ಸಮಯದಲ್ಲಿ ನೆಲದಲ್ಲಿ ಒಂದು ಹಳೆಯ ಫೋಟೋ ಕಾಣುತ್ತದೆ. ರವಿ ಫೋಟೋ ನೋಡ್ತಾನೆ. ಅದರಲ್ಲಿದ್ದ ಹುಡುಗಿ ಅದೇ ವಾಯ್ಸ್ ಇದ್ದ ಹುಡುಗಿ, ಆದ್ರೆ ಫೋಟೋ ಕೆಳಗೆ ಬರ್ತಿರ್ತದೆ 1998, ಈ ಮನೆಯಲ್ಲೇ ಸತ್ತ ಹುಡುಗಿ. ಅಷ್ಟರಲ್ಲಿ ರವಿಯ ಫೋನ್ ಮತ್ತೆ ರಿಂಗ್ ಆಗುತ್ತದೆ. ಮತ್ತೆ ಅದೇ ವಾಯ್ಸ್, ನೀನು ನನ್ನ ಫೋಟೋ ನೋಡಿದ್ಯಾ? ರಾತ್ರಿ 12 ಗಂಟೆಯ ರಹಸ್ಯ ಕರೆ. ರವಿ ಕೈಯಲ್ಲಿದ್ದ ಫೋಟೋ ನೋಡುತ್ತಾ ಸಂಪೂರ್ಣವಾಗಿ ಗಾಬರಿಯಾಗ್ತಾನೆ. ಆದ್ರೆ ಅದೇ ಸಮಯದಲ್ಲಿ ಅವನ ಫೋನ್ ಮತ್ತೆ ರಿಂಗ್ ಆಗುತ್ತದೆ. ಅವನು ನಡುಗುತ್ತಾ ಕಾಲ್ ರಿಸೀವ್ ಮಾಡ್ತಾನೆ. ಅದೇ ಮೃದುವಾದ ವಾಯ್ಸ್, ನೀನು ನನ್ನ ಫೋಟೋ ನೋಡಿದೀಯಾ? ರವಿ ಆಶ್ಚರ್ಯದಿಂದ ಕೇಳ್ತಾನೆ, ನೀನು ಯಾರು? ಈ ಫೋಟೋಯಲ್ಲಿರುವ ಹುಡುಗಿ ನೀನೇನಾ? ಅವಳು ನಿಧಾನವಾಗಿ ಹೇಳ್ತಾಳೆ, ಹೌದು, ಅದು ನಾನೇ. ರವಿ ಭಯ ಮತ್ತು ಆಶ್ಚರ್ಯದಲ್ಲಿ ಕೇಳ್ತಾನೆ, ಆದ್ರೆ ಈ ಫೋಟೋ ಕೆಳಗೆ ನೀನು 1998ರಲ್ಲಿ ಸತ್ತವಳು ಅಂತ ಬರೆದಿದೆ. ಕೆಲವು ಕ್ಷಣ ಮೌನ. ನಂತರ ಅವಳು ನಿಧಾನವಾಗಿ ಹೇಳ್ತಾಳೆ, ಹೌದು, ನಾನು ಈ ಮನೆಯಲ್ಲೇ ಸತ್ತೆ, ಆದ್ರೆ ನನ್ನ ಕಥೆ ಯಾರಿಗೂ ಗೊತ್ತಿಲ್ಲ. ರವಿ ಕೇಳ್ತಾನೆ, ಏನಾಯ್ತು ನಿನಗೆ? ಅವಳು ತನ್ನ ಕಥೆ ಹೇಳಲು ಶುರು ಮಾಡ್ತಾಳೆ. ನಾನು ಈ ಮನೆಯಲ್ಲೇ ನನ್ನ ಕುಟುಂಬ ಜೊತೆ ಇದ್ದೆ. ಒಂದು ದಿನ ನಾನು ಪ್ರೀತಿಸಿದ ಹುಡುಗ ನನ್ನನ್ನು ನೋಡಲು ಇಲ್ಲಿ ಬಂದ. ಆದ್ರೆ ನಮ್ಮ ಮನೆಯವರು ಆ ಪ್ರೀತಿಯನ್ನ ಒಪ್ಪಲಿಲ್ಲ. ಆ ದಿನ ರಾತ್ರಿ ಭಯಾನಕ ಜಗಳ ಆಯಿತು. ಆ ಗಲಾಟೆಯಲ್ಲಿ ಅವಳು ಟೆರೆಸ್ ಮೇಲೆ ನಿಂತು ಕೆಳಗೆ ಬಿದ್ದಳು. ಅದಾದ್ಮೇಲೆ ಎಲ್ಲರೂ ಅದನ್ನ ಆತ್ಮಹತ್ಯೆ ಅಂತ ಹೇಳಿಬಿಟ್ರು. ಆದ್ರೆ ಸತ್ಯ ಯಾರಿಗೂ ಗೊತ್ತಿರಲಿಲ್ಲ. ರವಿ ಕೇಳ್ತಾನೆ, ಆದ್ರೆ ನೀನು ನನಗೆ ಯಾಕೆ ಕರೆ ಮಾಡ್ತಿದೀಯಾ? ಅವಳು ನಿಧಾನವಾಗಿ ಹೇಳ್ತಾಳೆ, ಈ ಮನೆಗೆ ಬರುವ ಎಲ್ಲರಲ್ಲೂ ನೀನು ಮಾತ್ರ ನನ್ನ ವಾಯ್ಸ್ ಕೇಳಿದ್ಯಾ. ನೀನು ಒಳ್ಳೆಯವನಂತೆ ಕಾಣ್ತೀಯ, ಅದಕ್ಕೆ ನಿನ್ನ ಜೊತೆ ಮಾತಾಡಲು ಶುರು ಮಾಡ್ದೆ. ಸ್ವಲ್ಪ ಸಮಯದ ನಂತರ ಅವಳು ಹೇಳ್ತಾಳೆ, ನನ್ನ ಕಥೆ ಯಾರಿಗಾದರೂ ಹೇಳು, ನನ್ನ ಸತ್ಯ ಹೊರಗೆ ಬರಬೇಕು. ಮುಂದಿನ ದಿನ ರವಿ ಆ ಮನೆಯ ಹಳೆಯ ದಾಖಲೆಗಳನ್ನ ಹುಡುಕ್ತಾನೆ. ಅವನು ಕಂಡು ಹಿಡಿತಾನೆ, ಅವಳು ಸಾಯೋದಕ್ಕೆ ಕಾರಣ ಆತ್ಮಹತ್ಯೆ ಅಲ್ಲ, ಯಾರೋ ಅವಳನ್ನ ತಳ್ಳಿದ್ರು. ಆ ಸತ್ಯ ಗೊತ್ತಾದಾಗ ರವಿ ಮತ್ತೆ ರಾತ್ರಿ 12 ಗಂಟೆಗೆ ಟೆರೆಸ್ಗೆ ಹೋಗ್ತಾನೆ. ಆದ್ರೆ ಆ ರಾತ್ರಿ ಫೋನ್ ರಿಂಗ್ ಆಗುವುದೇ ಇಲ್ಲ ಮತ್ತು ಆ ಹುಡುಗಿಯ ವಾಯ್ಸ್ ಕೂಡ ಮತ್ತೆ ಕೇಳಿಸಲಿಲ್ಲ. ಆದ್ರೆ ಟೆರೆಸ್ ಮೇಲೆ ಒಂದು ಚಿಕ್ಕ ನೋಟ್ ಸಿಗುತ್ತದೆ. ಅದರಲ್ಲಿತ್ತು, ಧನ್ಯವಾದಗಳು,